ನಮಸ್ಕಾರ ವೀಕ್ಷಕರೇ, ಅಮ್ಮನ ಕೈರುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಸಿಂಪಲ್ ಆಗಿ ಮತ್ತು ಸ್ಪೆಷಲ್ ಆಗಿರೋ ಗರಿಗರಿಯಾದ ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನ ನೋಡೋಣ. ಇಲ್ಲಿ ನಾನು 4 ಈರುಳ್ಳಿನ ತೊಗೊಂಡಿದ್ದೀನಿ. ಉದ್ದವಾಗಿ ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು 1 ಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಸ್ಪೂನಷ್ಟು ಚಿರೋಟಿ ರವೆ, 1 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ, ಮತ್ತು 2 ಸ್ಪೂನಷ್ಟು ಅಕ್ಕಿ ಹಸಿಟ್ಟು, 1 ಕಪ್ಪು ಕಡಲೆ ಹಸಿಟ್ಟು, ಸ್ವಲ್ಪ ಉಪ್ಪು. ಇಷ್ಟು ಇದಕ್ಕೆ ಬೇಕಾಗಿರುವ ಪದಾರ್ಥಗಳು. ಮತ್ತು ಕರಿಯೋದಕ್ಕೆ ಎಣ್ಣೆ ಹಾಕೋಬೇಕಾಗತ್ತೆ. ನೋಡಿ, ಮೊದಲಿಗೆ ಬಾಣಲಿಯಲ್ಲಿ ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ನಾವು ಪಕೋಡಾಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಈರುಳ್ಳಿನೆಲ್ಲ ಹಾಕೋತಾ ಇದ್ದೀನಿ. ಇಲ್ಲಿ 4 ದಪ್ಪ ಸೈಜ್ ಈರುಳ್ಳಿನ ಉದ್ದವಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಈರುಳ್ಳಿ ಪಕೋಡ ಆಗಿರೋದ್ರಿಂದ ಈರುಳ್ಳಿ ಜಾಸ್ತಿ ಇದ್ರೇ ರುಚಿಯಾಗಿರುತ್ತೆ. ನಂತರ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಇದು ಸಣ್ಣದಾಗಿ ಎಲ್ಲ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಈ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಕಲರ್ಗೆ ಸ್ವಲ್ಪ ಅಚ್ಚಕಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು 6 ಹಸಿಮೆಣ್ಸಿನ್ಕಾಯಿ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಕೂಡ ಡೈರೆಕ್ಟಾಗಿ ಅದಕ್ಕೆ ಹಾಗೆ ಹಾಕೋದು ಬೇಡ, ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು 2 ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ, 1 ಸ್ಪೂನು ಅಚ್ಚಕಾರದ ಪುಡಿ, ಮತ್ತು 1 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದು, ಹಾಗೆ 1 ಸ್ಪೂನಷ್ಟು ಚಿರೋಟಿ ರವೆ, ಮತ್ತು ಎಣ್ಣೆ ಕಾಯಕ್ಕಿಟ್ಟಿದ್ನಲ್ವ ಅದರಿಂದ 1 ಸ್ಪೂನಷ್ಟು ಎಣ್ಣೆ. ಈಗ 2ರಿಂದ 3 ಸ್ಪೂನು ಫಸ್ಟು ಕಡಲೆ ಹಸಿಟ್ಟು ಹಾಕ್ಕೊಂಡು ಇದನ್ನೆಲ್ಲ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ನೀರೇನು ಹಾಕಕ್ಕೆ ಹೋಗಬೇಡಿ. ಈರುಳ್ಳಿಯಲ್ಲೇ ನೀರಿನಂಶ ಇರೋದ್ರಿಂದ ನೀವು ಮಿಕ್ಸ್ ಮಾಡ್ತಾ ಅದು ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಆಗ ಇನ್ನು ಸ್ವಲ್ಪ ಕಡಲೆ ಹಸಿಟ್ಟನ್ನು ಸೇರಿಸ್ಕೊತ ನೀವು ಕಲಿಸ್ಕೊತ ಬನ್ನಿ. ನಿಮಗೆ ಕರೆಕ್ಟಾಗಿ ಪಕೋಡಾಗೆ ಯಾವ ರೀತಿ ಬೇಕಾಗುತ್ತೆ ಅಂತ ನೋಡಿ, ಈ ರೀತಿ ಆದರೆ ಸಾಕಾಗುತ್ತೆ. ಇಷ್ಟು ಆಗೋ ಗಂಟ ನೀವು ತೆಳು ಆದರೆ ಕಡಲೆ ಹಸಿಟ್ಟನ್ನು ಮಿಕ್ಸ್ ಮಾಡ್ಕೊತ ಕಲಿಸ್ತಾ ಇರಬೇಕು. ಈಗ ಫೈನಲಾಗಿ ಇದು ರೆಡಿ ಆಗಿದೆ ಅಲ್ವಾ, ಅಷ್ಟರಲ್ಲಿ ನಾವು ಇವಾಗ ಎಣ್ಣೆ ಕಾದಿರುತ್ತೆ. ಈಗ ಡೈರೆಕ್ಟಾಗಿ ಇದನ್ನು ಎಣ್ಣೆಯಲ್ಲಿ ಹಾಕೋಣ. ನೋಡಿ, ಎಣ್ಣೆ ಕಾದಿದೆ. ಬನ್ನಿ, ಇದನ್ನು ನೀವು ಒಂದೇ ಸೈಜಲ್ಲಿ ಹಾಕಬೇಕು, ಗುಂಡಾಗಿ ಹಾಕಬೇಕು ಅಂತ ಏನಿಲ್ಲ. ಇದು ಪಕೋಡ ಆಗಿರೋದ್ರಿಂದ ನಿಮಗೆ ಹೇಗೆ ಬರುತ್ತೋ ಹಾಗೆ ಕೈಯಲ್ಲಿ ಎತ್ಕೊಂಡು ಎಣ್ಣೆಯಲ್ಲಿ ಹಾಕ್ತಾ ಬನ್ನಿ. ಅದು ಚಿಕ್ಕದಾದರೂ ಆಗ್ಬೋದು, ದೊಡ್ಡದಾದರೂ ಆಗ್ಬೋದು. ಈ ರೀತಿ ನೀಟಾಗಿ ಎಲ್ಲನೂ ಎಣ್ಣೆಯಲ್ಲಿ ಹಾಕ್ಕೊತ ಬನ್ನಿ. ಎಲ್ಲೆಲ್ಲಿ ನಿಮಗೆ ಜಾಗ ಖಾಲಿ ಇದೆ ಎಣ್ಣೆಯಲ್ಲಿ ಅನಿಸುತ್ತೋ ಅಲ್ಲೆಲ್ಲ ಚಿಕ್ಕ ಪೀಸ್ ಆದರೂ ಪರವಾಗಿಲ್ಲ ಹಾಕ್ಕೊತ ಬನ್ನಿ. ಪಕೋಡ ಏನು ಒಂದೇ ಸೈಜ್ ಇರಲ್ಲ, ಮೀಡಿಯಮಾಗಿ ಈ ರೀತಿ ಹಾಕ್ಕೊತ ಬನ್ನಿ. ನೋಡಿ, ಕರೆಕ್ಟಾಗಿ ಎಲ್ಲ ಹಾಕಿದ್ಮೇಲೆ ಒಂದು 3ರಿಂದ 4 ನಿಮಿಷ ಇದು ಎಣ್ಣೆಯಲ್ಲೇ ಬೇಯೋದಕ್ಕೆ ಬಿಡಿ. ಗ್ಯಾಸ್ ಫ್ಲೇಮು ಮೀಡಿಯಮಲ್ಲೇ ಇರಲಿ. ನೋಡಿ, ಈ ಪಕೋಡ ನಿಮಗೆ ತುಂಬಾ ರುಚಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನಾನು ಹಾಕಿರೋ ಪದಾರ್ಥಗಳನ್ನೆಲ್ಲ ನೀಟಾಗಿ ನೋಡಿಕೊಂಡು ಅದೇ ಅಳತೆ ಪ್ರಮಾಣದಲ್ಲಿ ನೀವು ಕೂಡ ಉಪಯೋಗಿಸಿ ಮಾಡೋದ್ರಿಂದ ನಿಮಗೆ ತುಂಬ ಟೇಸ್ಟಿಯಾಗಿರೋ ಪಕೋಡ, ಈರುಳ್ಳಿ ಪಕೋಡ ರೆಡಿ ಆಗುತ್ತೆ. ಇದು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಕರೆಕ್ಟಾಗಿ ಒಂದು ಸೈಡ್ ನೀಟಾಗಿ ಬೆಂದಿದೆ. ಈಗ ಅದನ್ನು ಮತ್ತೆ ಇನ್ನೊಂದು ಸೈಡಿಗೆ ನಾನು ತಿರ್ವಾಕೊತಾ ಇದ್ದೀನಿ. ನೋಡಿದ್ರಾ, ಈಗ ಕರೆಕ್ಟಾಗಿ ಆಗಿದೆ ಅಲ್ಲ. ಈಗ ನೀವು ತಿರ್ವಾಕದ ಮೇಲೆ 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ. ಈ ರೀತಿ ನೋಡಿಕೊಂಡು ನಿಮಗೆ ಕರೆಕ್ಟಾಗಿ ಆಗಿದೆ ಅಂತ ಅಂದಮೇಲೆ ಇದನ್ನೆಲ್ಲ ಇವಾಗ ಒಂದು ತಟ್ಟೆಯಲ್ಲಿ ತೊಗೋತಾ ಇದ್ದೀನಿ. ನೋಡಿ, ಪಕೋಡ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಹೊರಗಡೆ ಬೇಕ್ರಿಗಳಲ್ಲಿ ಸಿಗೋವಂಥ, ಅಂಗಡಿಗಳಲ್ಲಿ ಸಿಗೋವಂಥ ಪಕೋಡಾಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವೆಲ್ಲ ಇದನ್ನು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಕೂಡ. ನೋಡಿ, ಇದನ್ನೆಲ್ಲ ನೀಟಾಗಿ ಇವಾಗ ಒಂದು ತಟ್ಟೆಯಲ್ಲಿ ತೊಗೊಂಡಿದ್ದಾಯಿತು. ನಂತರ ಇನ್ನು ಮಿಕ್ಕಿರೋ ಹಿಟ್ಟು ಕೂಡ ನಾನು ಇವಾಗ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಈ ರೀತಿ ಹಾಕ್ಕೊಂಡು ನಾನು ಮೊದಲು ಯಾವ ರೀತಿ ಹೇಳಿದ್ನೋ ಆ ರೀತಿ ಒಂದು 3ರಿಂದ 4 ನಿಮಿಷ ಒಂದು ಕಡೆ ಬೇಯೋದಕ್ಕೆ ಬಿಡಿ. ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಕಡೆ ಅದನ್ನು ತಿರ್ವಾಕಿದ ಮೇಲೆ 2ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿ, ಕ್ರಿಸ್ಪಿಯಾದ ಗರಿಗರಿಯಾದ ಈರುಳ್ಳಿ ಪಕೋಡ ರೆಡಿ ಆಯಿತು. ಇದಕ್ಕೆ ಫೈನಲ್ ಆಗಿ ಇವಾಗ ಎಣ್ಣೆ ಕಾದಿರುತ್ತಲ್ವ, ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈ ರೀತಿ ಬಾಡಿಸ್ಕೊಂಡು ಈ ಪಕೋಡ ಮೇಲೆ ಹಾಕಿದ್ರೆ ನಿಮಗೆ ಹೊರಗಡೆ ಸಿಗುವಂತಹ ಅದಕ್ಕಿಂತ ರುಚಿಯಾದಂತಹ ಪಕೋಡ ನೀವು ಮನೆಯಲ್ಲೇ ಕೂಡ ರೆಡಿ ಮಾಡ್ಕೋಬೋದು. ಇದು ಮನೆಯಲ್ಲಿರೋರೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸಂಜೆ ಹೊತ್ತು ಕಾಫಿ ಟೀ ಜೊತೆ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ರುಚಿಯಾಗಿ ಬಿಸಿಯಾಗಿ ಮಾಡಿಕೊಂಡು ಅಂದಾಗ ಖಂಡಿತವಾಗ್ಲೂ ನೀವು ಈರುಳ್ಳಿ ಪಕೋಡನ ರೆಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಥ್ಯಾಂಕ್ ಯು.